ಪಬ್ಲಿಕ್ ಟೈಮ್ಸ್ಗೆ ಸ್ವಾಗತ. ಯಾವತ್ತು 1925 ಪ್ರಾರಂಭ ಆದಂತ RSS ಅವತ್ತರಿಂದ ಇವತ್ತಿನವರೆಗೂ ಈ ದೇಶವನ್ನು ಒಡೆಯುವಂತ ಕೆಲಸನೇ ಇವತ್ತು ಯಾರಾದ್ರೂ ಈ ದೇಶದಲ್ಲಿ ಮಾಡ್ತಾ ಇದ್ರೆ ಅದು RSS ಅನ್ನೋ ಮಾತನ್ನು ಬಹಳ ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಇಲ್ಲಿ ತಿರುಚಿ ಆ ಬಸವಣ್ಣನವರ ವಚನವನ್ನ ತಿರುಚುವಂತ ಕೆಲಸ ಯಾರು, ಇದು RSS ಈ ಹಿಂದುತ್ವವಾದಿಗಳ ಮನುವಾದಿಗಳ ಒಂದು ಕೆಲಸ ಇದೆ. ಅದರಲ್ಲಿ ವಿಶೇಷವಾಗಿ ಮನುವಾದಿಗಳು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಈ ದೇಶವನ್ನು ಒಡಿಬೇಕಾಗಿದೆ. ಅವರು ಇವರ ಮೊದಲು ಹುಟ್ಟಬೇಕಾಗಿತ್ತು, ಬಹುತೇಕ ಇವರು ಆಮೇಲೆ ಹುಟ್ಟ. ಇಲ್ಲಿ ತಿರುಚಿ ಆ ಬಸವಣ್ಣನವರ ವಚನವನ್ನ ತಿರುಚುವಂತ ಕೆಲಸ, ವಚನ ಆಕಾಶದಿಂದ ಸೀದಾ ಕೆಳಗೆ ಬಂದು ಇಲ್ಲಿ ಯಾರು ಬರೋದಿಲ್ಲ ಅಂತ ಅವ್ರು ಹೇಳ್ತಾರೆ. ಯಾರು, ಇದು RSS ಈ ಹಿಂದುತ್ವವಾದಿಗಳ ಮನುವಾದಿಗಳ ಒಂದು ಕೆಲಸ ಇದೆ. ಅದರಲ್ಲಿ ವಿಶೇಷವಾಗಿ ಮನುವಾದಿಗಳು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಈ ದೇಶವನ್ನು ಒಡಿಬೇಕಾಗಿದೆ. ಅದಕ್ಕೆ ಹೇಳ್ತಾರೆ, ನಾನು ಇಬ್ಬರಿಗೆ ಹೇಳಿದ್ದು, ಮಹಾನ್ ಮಾನವತಾವಾದಿ ಈ ಭೂಮಿ ಮೇಲೆ, ಅದು ನಮ್ಮ ಭಾರತ ಭೂಮಿ ಮೇಲೆ ಯಾರಾದ್ರೂ ಜನಿಸಿದ್ರೆ ಒಂದು ಅಣ್ಣ ಬಸವಣ್ಣ, ವಿಶ್ವಗುರು ಅಣ್ಣ ಬಸವಣ್ಣವರು, ಇನ್ನೊಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಾತು. ಈ ಶತಮಾನದಲ್ಲಿ ಅಣ್ಣ ಬಸವಣ್ಣವರು ಕ್ರಾಂತಿಕಾರಿ ಕೆಲಸವನ್ನ ಮಾಡಿದ್ರು. ಎಲ್ಲರನ್ನ ಸಮಾನತೆ ಕೊಡಿಸಬೇಕು, ಜಾತಿ ಮತ ಭೇದವನ್ನ ತೆಗೆದು ಹಾಕಿ ಸ್ವಂತ ಧರ್ಮವನ್ನೇ ತ್ಯಾಗ ಮಾಡಿ ಇವತ್ತು ಒಂದು ಧರ್ಮವನ್ನ, ಲಿಂಗಾಯತ ಧರ್ಮವನ್ನ ಕಟ್ಟಿ, ಲಿಂಗಾಯತ ಧರ್ಮ ಒಂದು ಹೆಸರಿರ್ಬೋದು, ಆದ್ರೆ ಅಲ್ಲಿ ಲಿಂಗ ಧಾರಣೆ ಮಾಡಿದಂಥವ್ರು ಎಲ್ಲ ಏನು ಅಲ್ಲ, ಎಲ್ಲರನ್ನು ಲಿಂಗಾಯತರು ಮಾಡಿದ್ರು. ಎಲ್ಲ ಧರ್ಮದ ಯಾವುದೇ ಜಾತಿ ಜನಾಂಗದವ್ರನ್ನು ಕೂಡ ಇವತ್ತು ಸಮಾನತೆಗೆ ತಂದಂತ ಪುಣ್ಯಾತ್ಮರು. ಅವ್ರ ಬಗ್ಗೆ ಈಗ ಮಾತಾಡ್ತಾರೆ, ಅವ್ರ ಬಗ್ಗೆನೂ ಮಾತಾಡ್ತಾರ, ಗಾಂಧೀಜಿ ಬಗ್ಗೆಯವರು ಮಾತಾಡ್ತಾರ, ಅಂಬೇಡ್ಕರ್ ಬಗ್ಗೆಯವರು ಮಾತಾಡ್ತಾರ. ಅವ್ರು ಯಾರು ಯಾವ್ರಿಗೆ ಮಾತಾಡೋದಿಲ್ಲ. ಅವರು ಇವರ ಮೊದಲು ಹುಟ್ಟಬೇಕಾಗಿತ್ತು, ಬಹುತೇಕ ಇವರು ಆಮೇಲೆ ಹುಟ್ಟ. ಇವ್ರು ಬಂದಿದ್ದನ್ನ ಹೇಳ್ತಿರ್ತೀನಿ, 1994 ಇವರು ಹೊರಗೆ ಕಣ್ ತೆಗೆದು ಬಂದಾರೆ ಈ BJP ಅವರು, ಈ ರಾಷ್ಟ್ರದವರು. ಆದ್ರೆ ಸಂಘಟನೆ ಅನ್ನೋದು ಏನಿದೆ ಅಲ್ಲ, ಯಾವತ್ತು 1925 ಪ್ರಾರಂಭ ಆದಂತ RSS ಅವತ್ತರಿಂದ ಇವತ್ತಿನವರೆಗೂ ಈ ದೇಶವನ್ನು ಒಡೆಯುವಂತ ಕೆಲಸನೇ ಇವತ್ತು ಯಾರಾದ್ರೂ ಈ ದೇಶದಲ್ಲಿ ಮಾಡ್ತಾ ಇದ್ರೆ ಅದು RSS ಅನ್ನೋ ಮಾತನ್ನು ಬಹಳ ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಆ ಜಾಗೃತಿ ಲಿಂಗಾಯತ ವೇದಿಕೆಯಲ್ಲಿ ಅನೇಕ ಜನ ಮಾತಾಡಿದ್ರು, ಯಾಕೆ ಏನ್ ನಡೀತಾ ಇದೆ ಈ ದೇಶದಲ್ಲಿ ಅನ್ನೋದ್ರ ಬಗ್ಗೆ. ಅದನ್ನ ನಾವು ಅರ್ಥ ಮಾಡ್ಕೋಬೇಕು, ಯಾಕಂದ್ರೆ ನಮ್ಮನ್ನು ಶ್ರೀತರ. ಈಗ ನಾವು ಬಹಳಷ್ಟು ಜನ, ನಾನು ಈ ವೇದಿಕೆ ಮುಖಾಂತರ ಒಂದು ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಇವತ್ತು ನಾವು ನಮ್ಮ ದೇವರುಗಳನ್ನ ಬಿಟ್ಟು ಬಹಳ ಬೇರೆ ಬೇರೆ ದೇವರುಗಳನ್ನ ಪೂಜೆ ಮಾಡೋದು ಬಹಳ ಆಗ್ಬಿಟ್ಟೆ. ನಮ್ದು ನಮ್ಮ ಮನೆ ದೇವ್ರನ್ನ ಬಿಟ್ಟಿವಿ, ನಾವು ಮನೆ ದೇವ್ರನ್ನ ಬಿಟ್ಟಿವಿ. ನಿಮ್ದು ಯಾವ ದೇವರು ಅಂತ ನೆಮ್ಮದಿ ಹುಟ್ಟಿದಿರಿ, ಅದನ್ನ ಬಿಟ್ಟು ಬೇರೆ ಧರ್ಮನ ಪಾಲನೆ ಮಾಡುವಂತ ಕೆಲಸಕ್ಕೆ ನಮಗೆ ಇವರು ಅಣಿ ಆಗ್ತಾ ಇದ್ದಾರೆ. ಯಾರು, RSS ದವರು. ಯಾಕಂದ್ರೆ ಇದು ಒಡೆಯುವಂತ ಕೆಲಸ. ಅದಕ್ಕೆ ಈ ರೀತಿ ನಮ್ಮನ್ನ ದಾರಿ ತಪ್ಪಿಸುವಂತ ಕೆಲಸ ನಿರಂತರವಾಗಿ ಮಾಡ್ಕೊಂಡ್ ಬಂದಿದ್ದಾರೆ. ಆದ್ರೆ ನಾನು ಹೇಳ್ತೀನಿ, ಭಾರತೀಯರ ಮನಸ್ಸಲ್ಲಿ, ಭಾರತೀಯರ ಒಂದು ಮನಸ್ಸು, ಒಂದು ವಿಚಾರ ಆಚಾರ ಹೇಗಿದೆ ಅಂದ್ರೆ, ಅವ್ರು ಎಷ್ಟೇ ತಲೆ ಕೆಡಿಸಿದ್ರು ಕೂಡ ಕೆಡಲಾರ್ದಂತ ಜನ ಯಾರಾದ್ರೂ ಅಂದ್ರೆ ಅದು ಭಾರತೀಯರು ಅನ್ನೋ ಮಾತನ್ನು ನಾನು ಬಹಳ ಕೆಲಸ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದ್ರೆ ಅದು ಕೆಡೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಇವೆಲ್ಲ ಇತಿಹಾಸ ಉಳ್ಳುವಂತ ಒಂದು ದೇಶ ನಮ್ಮದು. ಆ ಇತಿಹಾಸವನ್ನ ಅರ್ಥ ಮಾಡ್ಕೊಂಡು ನಡೆಯುವಂತ ಜನ ಇವತ್ತು ನೀವೆಲ್ಲ ಆಗಿದ್ದೀರಿ ಅನ್ನೋದನ್ನು ಕೂಡ ಅರಿವನ್ನು ಇಟ್ಕೊಂಡು ನಾವು ನಡೆಯುವಂಥವ್ರು ಆಗ್ಬೇಕು ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಇವತ್ತೇನು ಒಂದು ಕಾರ್ಯಕ್ರಮವನ್ನ ಇವತ್ತು ಕರ್ನಾಟಕ ಗಣ ಸರ್ಕಾರ, ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಇದಕ್ಕೆ ನಾವು ಈಗಾಗಲೇ ಇನ್ನಷ್ಟು ಸುದ್ದಿಗಳನ್ನು ನೋಡಲು ಪಬ್ಲಿಕ್ ಟೈಮ್ಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.